ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದ್ದೀವಿ. ಏನಪ್ಪ ಇದು ಈ ಥರ ಮಲ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತಿದ್ದೀರಾ? ಹೌದು, ಬಸ್ಸಲ್ಲಿದ್ದೀವಿ ನಾವು. ನೋಡಿ ತೋರಿಸ್ತೀನಿ. ನೋಡಿ, ಬಸ್ಸಲ್ಲಿದ್ದೀವಿ. ಊರಿಗೆ ಹೊರಟಿದ್ದೀವಿ. ನಮ್ಮ ತವ್ರ ಮನೆಗೆ ಹೊರಟಿದ್ದೀವಿ. ತವ್ರ ಊರಿಗೆ ಹೋಗ್ತಾ ಇದ್ದೀವಿ. ಮೊನ್ನೆ ಏನು ಗೃಹ ಪ್ರವೇಶ ಆಯ್ತಲ್ಲ, ಅದೇ ಊರಿಗೆ ಅದೇ ಮನೆಗೆ ಹೋಗ್ತಿರೋದು. ಏನಪ್ಪ ಅಂದರೆ 3 ವರ್ಷಕ್ಕೊಮ್ಮೆ ಜಾತ್ರೆ ಆಗುತ್ತೆ ಅಲ್ಲಿ ಜೋರಾಗಿ. ಒಂದು 15 ಡೇಸ್ ಇರುತ್ತೆ ಜಾತ್ರೆ. ಅದು ಆ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಇದು ನಾನ್ ವೆಜ್ಜು ಮಾಡೋ ಜಾತ್ರೆ. ಕುರಿ ತಗೊಂಡು ಕುರಿ ಕಡ್ದು ಮಾಡ್ತೀವಿ. ಜಾತ್ರೆ ಜೋರು ಮಾಡ್ತಾರೆ ಊರಲ್ಲೆಲ್ಲ. ಫುಲ್ ಹಬ್ಬನೋ ಹಬ್ಬ. ಫುಲ್ ಗ್ರ್ಯಾಂಡಾಗಿರುತ್ತೆ. ತೇರು ಹಿಡಿತಾರೆ, ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮೊದಲಿಂದನೂ ಪ್ಲ್ಯಾನಿಂಗ್ ಇತ್ತು ಊರಿಗೆ ಹೋಗೋದು. ಬಟ್ ನಮ್ಮ ಮನೆಯವ್ರಿಗೆ ಲೀವ್ ಸಿಗಲಿಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಕೊಂಡಿದ್ವಿ. ಮತ್ತು ಊರಲ್ಲಿ ಯಾರೂ ಬಿಡಲಿಲ್ಲ. 3 ವರ್ಷಕ್ಕೊಮ್ಮೆ ಜಾತ್ರೆ, 3 ವರ್ಷಕ್ಕೊಮ್ಮೆ ಜಾತ್ರೆ, ಬರ್ರಿ ಬರ್ರಿ ಅಂತೇಳಿ ಎಲ್ಲರೂ ಫೋರ್ಸ್ ಮಾಡಿದರು. ಹಾಗಾಗಿ ಹೊರಟಿದ್ದೀವಿ ಸಡನ್ನಾಗಿ. ನಾಳೆ ಜಾತ್ರೆ, ಇವತ್ತು ಹೋಗ್ತಾ ಇದ್ದೀವಿ. ಹಾಗಾಗಿ ಬಸ್ಸಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡೋಂಗಾಯಿತು. ಬೆಳಗ್ಗೆ 12 o'clock ಹೋಗೋದು ಅಂಥೇಳಿ ಕನ್ಫರ್ಮ್ ಆಯಿತು. ನಮ್ಮ ಮನೆಯವ್ರು ಬಂದಿಲ್ಲ, ನಾನು ನನ್ನ ಮಕ್ಕಳು ಅಷ್ಟೇ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರಿಗೆ ಲೀವ್ ಸಿಗಲಿಲ್ಲ, ಹಾಗಾಗಿ ಕ್ಯಾನ್ಸಲ್ ಆಗಿ ಮತ್ತೆ ನಾವೇ ಅಷ್ಟೇ ಹೋಗೋದಾಯಿತು. ಹಾಗಾಗಿ ಬೆಳಗ್ಗೆ ಬಟ್ಟೆ ಪ್ಯಾಕ್ ಮಾಡೋದು, ಮನೆಯೆಲ್ಲ ಊರಿಗೆ ಹೋಗೋದು ಅಂದರೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಬರಬೇಕಾಗುತ್ತಲ್ಲ. ಹಾಗಾಗಿ ಮನೆಯಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಬಸ್ಸಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ ಬೆಳಗ್ಗೆ ಊರಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಂದು ಸ್ವಲ್ಪ ಹೊತ್ತಾಯಿತು. 5 ಗಂಟೆಗೇನ ಬಂದಿದ್ವಿ. ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದಿದ್ದೀವಿ. ಇವಾಗ 7 o'clock ಆಗಿದೆ. ಹಬ್ಬ ಅಲ್ವಾ ಇವತ್ತು ಜೋರು. ಎಲ್ಲರೂ ರಂಗೋಲಿ ಹಾಕ್ತಾಯಿದ್ದಾರೆ. ನೋಡಿ ಓಣಿಲಿ ಯಾವ ಥರ ಹಾಕ್ತಿದ್ದಾರೆ, ಎಷ್ಟು ದೊಡ್ಡ ದೊಡ್ಡ ರಂಗೋಲಿ ಹಾಕ್ತಿದ್ದಾರೆ. ಸಿಟಿಯಲ್ಲೆಲ್ಲ ಈ ಥರ ನೋಡೋದೇ ಇಲ್ಲ, ರಂಗೋಲಿನೇ ಹಾಕೋದಿಲ್ಲ. ಇಲ್ಲಿ ನೋಡಿ ಯಾವ ಥರ ರಂಗೋಲಿ ಹಾಕ್ತಿದ್ದಾರೆ ಅಂತ. ಸಿಕ್ಕಾಪಟ್ಟೆ ಚಳಿ, ಅದಕ್ಕೆ ಸ್ಕಾರ್ಪ್ ಬಿಚ್ಚಿಲ್ಲ. ಚಳಿ ಹೀಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ರಂಗೋಲಿ ಹೇಗೆ ಹಾಕ್ತಿದ್ದಾರೆ. ಇಲ್ಲಿ ನಮ್ಮನೆ ಮುಂದೆ ನಮ್ಮ ಆಂಟಿ ಮತ್ತು ನನ್ನ ಮಗಳು ರಂಗೋಲಿ ಬಿಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಜಾತ್ರೆನೇ ಇರಲಿ, ಹಬ್ಬನೇ ಇರಲಿ, ಯಾವುದೇ ತರಹದ ಫಂಕ್ಷನ್ ಏನೇ ಇದ್ರೂ ಈ ಥರ ದೊಡ್ಡ ದೊಡ್ಡ ರಂಗೋಲಿ ಹಾಕಿ ಹಬ್ಬ ಮಾಡ್ತಾರೆ, ಜಾತ್ರೆ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಆದರೆ ಸಿಟಿಗಳಲ್ಲಿ ಈ ಥರ ನೋಡೋದು ಕಡಿಮೆ. ಏಕೆಂದರೆ ಸಿಟಿಗಳಲ್ಲಿ ಬಾಡಿಗೆ ಮನೆಯಲ್ಲಿ ಇರ್ತೀವಿ, ಜಾಗನೇ ಇರೋದಿಲ್ಲ. ಇನ್ನು ರಂಗೋಲಿ ಬಿಡೋದೆಲ್ಲಿಂದ ಬಂತು ಹೇಳಿ ನೋಡೋಣ ಅಲ್ವಾ. ಹಳ್ಳಿಯಲ್ಲಿ ಈ ಥರ ನೋಡೋಕ್ಕೆ ಖುಷಿ ಅನಿಸುತ್ತೆ. ದೊಡ್ಡ ದೊಡ್ಡ ರಂಗೋಲಿ ಹಾಕ್ತಿದ್ದಾರೆ ನೋಡಿ. ನನಗೆ ಆಗಲ್ಲ. ತುಳಿಬೇಡ, ಬಿಡು ಸುಮ್ಮನೆ. ನಾನೇನು ತುಳಿತೀನಿ 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 ಅಂತ ಗಂಟು ಬಿದ್ದೀನಿ. ನೀನು ಗಂಟು ಬೀಳಲ್ಲ, ಆದ್ರೆ ನೀವು ಮಾಡೋದು ಹಂಗ ಇರುತ್ತೆ. ಓ, ಈ ಥರ ಹಾಕ್ಯಾರ ಇಲ್ಲಿ ಲೈಟಿನ ಸರ. ಈ ಥರ ಹಾಕ್ಯಾರ ಇಲ್ಲಿ ಲೈಟಿನ ಸರ. ಹಬ್ಬದ ಅಡುಗೆ ಅಂದ್ರೇ ಭಾಳ ಇರುತ್ತೆ. ಮತ್ತು ಮನೆಗೆ ಗೆಸ್ಟ್ಗಳು ಸಹ ಬಂದಿರ್ತಾರೆ. ಅಡುಗೆ ಮನೆಯಲ್ಲಿ ಇದು ನಾನ್ ವೆಜ್ಜು ಅದೆಲ್ಲ ಮಾಡಿದರೆ ಸರಿ ಹೋಗಲ್ಲ ಅಂಥೇಳಿ ಮೇಲ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ವಿ. ಸಿಹಿ ಅಡುಗೆ ತಳಗೆ ಮಾಡಿ ನಾನ್ ವೆಜ್ ಮೇಲ್ ಮಾಡಿದ್ರಾಯ್ತು ಅಂದ್ಕೊಂಡಿದ್ವಿ. ಒಂದಲ್ಲಿ ಒಂದಿಲ್ಲೇನು ಅಂತ ಹೇಳಿ ಇಷ್ಟೂ ಮೇಲೇ ಮಾಡಿಬಿಡೋಣ ಅಂತ ಹೇಳಿ
ಎಲ್ಲನೂ ಮೇಲೇನೆ ತೊಗೊಂಡು ಬಂದು ಅಡುಗೆ ಮಾಡ್ತಾಯಿದ್ದಾರೆ. ಹಬ್ಬದ ಅಡುಗೆ ಅಂದಮೇಲೆ ಒಲೆ ಪೂಜೆ ಮಾಡಿ ಹಾಲು ಕುಸಿ ಅಡುಗೆ ಮಾಡ್ತೀವಲ್ವ, ಹಾಗಾಗಿ ಇಲ್ಲಿ ಒಲೆ ಪೂಜೆ ಮಾಡಿ ಹಾಲು ಕುಸ್ತಾ ಇದ್ದೀವಿ. ಇಲ್ಲಿ ಒಂದು ಸೈಡು ಹಾಲು ಕಾಯ್ತಾ ಇದೆ. ಟೆರೆಸ್ ಮೇಲಿಂದ ರಂಗೋಲಿ ಹಾಕಿದ್ದು ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಇಡೀ ಓಣಿ ತುಂಬ ಇದೇ ಥರ ರಂಗೋಲಿ ಹಾಕಿದ್ದಾರೆ ನೋಡಿ, ಸಖತ್ತಾಗಿ ಬಂದಿದೆ. ನಮ್ಮನೆ ರಂಗೋಲಿನೂ ಸಹ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಇನ್ನೊಂದು ಸೈಡು ಒಲೆ ಪೂಜೆ ಮಾಡಿ ಹಾಲು ಉಗ್ಸಕ್ಕಿಟ್ಟಿದ್ವಲ್ಲ, ಅದು ಸಹ ಹಾಲು ಉಕ್ಕಿ ಬರ್ತಾ ಇದೆ. ನೀರು ಹಾಕ್ಬೇಕಂತ ಅರ್ಧ ಉಕ್ಕ ಹೋಗ್ತದೆ ಮತ್ತೆ ಸಾಲ ಬಿಡು. ಹೌದು, ಇನ್ನು ಇಲ್ಲಿ ಹಾಲು ಉಕ್ಕಿಸಿ ಆದಮೇಲೆ ಟೀ ಕುಡಿದು ಬೇಳೆ ಬೇಯಕ್ಕೆ ಇಟ್ಟಿದ್ದೀವಿ. ಇನ್ನು ಬೇಳೆ ಬೇಯಿಸಿ ತೆಗ್ದಾಯಿತು. ಇನ್ನು ಮಿಕ್ಕಿದ್ದು ನಾಷ್ಟ ಮಾಡಿಕೊಂಡು ತಿಂದು ಅಡುಗೆಗೆ ತಯಾರಿ ಮಾಡ್ತಾಯಿದ್ದೀವಿ. ಒಬ್ಬೊಬ್ಬರು ಒಂದೊಂದನ್ನು ಹಂಚ್ಕೊಂಡು ಮಾಡ್ತಾಯಿದ್ದೀವಿ. ಅಲ್ಲ, ನೀವು ನೆನಪಾದಾಗ ಇಲ್ಲಿ ಮೆಟ್ಲ ಹತ್ತಾರು ಒಂದೊಂದು ತಗೊಂಬಂದು ಮ್ಯಾಲೆ ಒಗದು ಬಿಡ್ತಿದ್ರು. ಇನ್ನು ಅಡುಗೆ ಎಲ್ಲ ಮುಗಿಸ್ಕೊಂಡು ದೇವರಿಗೆ ಹಣ್ಣು ಕಾಯಿ ನೈವೇದ್ಯ ಎಲ್ಲ ಕೊಟ್ಟು ಕಳಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾಯಂಕಾಲ ಆಗ್ತಿದ್ದಂಗೆ ತೇರು ಎಳೀತಾರೆ. 6 ಗಂಟೆಗೆ ತೇರು ಎಳೀತಾರೆ ಅಂತ ಹೇಳಿದರು. ಇನ್ನು ರೆಡಿಯಾಗಿ ನಮ್ಮನೆ ಟೆರೆಸ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ನೋಡಿ, ನಮ್ಮನೆ ಟೆರೆಸ್ಗೆ ನಮ್ಮನೆ ಓಣಿಯಲ್ಲಿರೋ ಜನ ಎಲ್ಲ ಬಂದು ನಮ್ಮನೆ ಟೆರೆಸ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಕಾಣಿಸ್ತಿದೆಯಾ? ಅಲ್ಲಿ ಡಿ ಜೆ ಬರ್ತಾಯಿದೆ, ಅದ್ರ ಹಿಂದೆ ತೇರಿದೆ. ನಮ್ಮನೆ ಮೇಲೆ ನಿಂತ್ಕೊಂಡ್ರೆ ಎಲ್ಲನೂ ಕಾಣಿಸುತ್ತೆ. ನೋಡಿ, ಇದೇ ಕೋಣನ್ನೇ ಕಡಿಯೋದು ಜಾತ್ರೆಗೆ. ನೋಡಿ, ಇಲ್ಲಿ ಬುಟ್ಟಿಯಲ್ಲಿ ತೊಗೊಂಡು ಹೋಗ್ತಿದ್ದಾರಲ್ಲ, ಅದು ತೇರಿನ ಗಾಲಿಗೆ ಎಡೆ ಹಾಕಿರ್ತಾರೆ ಅಂತಾರಲ್ಲ ಅದು. ಹಾಗೆ ಇಲ್ಲಿ 3 ದಾರಿ ಕೊಡುತ್ತೆ. ಅಲ್ಲಿ ಒಂದು ಹೋತ್ ಮರಿನ ಕೊಯ್ತಾರೆ.
ಅದರದ್ದು ರಕ್ತ ಬಿದ್ದಿರುತ್ತೆ ಅಂತ ಹೇಳಿ ಅದನ್ನು ತುಳಿಬಾರ್ದು ಅಂತ ಹೇಳಿ ಅಲ್ಲಿ ಸ್ವಲ್ಪ ಬೆಂಕಿ ಹಾಕಿ ಅದೇನೋ ಹಾಕಿ ಉರಿ ಹಾಕಿದ್ದಾರೆ ಅಲ್ಲಿ. ನೋಡಿ ಇಲ್ಲಿ ಇನ್ನೊಂದು ಬುಟ್ಟಿಯಲ್ಲಿ ಹೊಯ್ತಾ ಇದ್ದಾರೆ. ಇದನ್ನು ಹುಲುಸು ಅಂತ ಹೇಳ್ತಾರೆ. ಅದನ್ನು ಯಾರೂ ಮುಟ್ಟಬಾರ್ದು ಅಂತ ಹೇಳಿ ಚೆನ್ನಾಗಿ ಕೇರಿಂದ ಅದನ್ನು ಒಯ್ತಾರೆ. ಇಲ್ಲಿ ನೋಡಿ ಕೋಣನ ಕಡೆಯವ್ರ ಮನೆಯಲ್ಲಿ ಗಟ್ಟಿ ಕುಂದ್ರಿಸಿರ್ತಾರೆ ದೇವ್ರದ್ದು. ಆ ಗಟ್ಟಿ ಕೊಡನು ಮತ್ತು ಕೋಣನ ಕಡೆಯು ಕಂದ್ಲಿನೂ ತಗೊಂಡು ಇಲ್ಲಿ ಹೋಗ್ತಾ ಇದ್ದಾರೆ. ನಾನು ತುಂಬಾ ಝೂಮ್ ಹಾಕಿ ವಿಡಿಯೋ ಮಾಡಿದ್ದೀನಿ, ಆದರೂ ಇದರಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ. ನೀವೇ ಸ್ವಲ್ಪ ದಿಟ್ಟಿಸಿ ನೋಡಿ ಗೊತ್ತಾಗುತ್ತೆ. ನಿಜವಾಗ್ಲೂ ಇಷ್ಟು ಜನ ಸೇರ್ತಾರೆ ಜಾತ್ರೆಗೆ ಅಂತ ನನಗೆ ಗೊತ್ತೇ ಇರಲಿಲ್ಲ. 3 ವರ್ಷಕ್ಕೊಮ್ಮೆ ಜಾತ್ರೆ ಇದು. ಪ್ರತಿ ವರ್ಷವೂ ಜಾತ್ರೆ ನಡೆದಾಗ ನಾನು ಹೋಗ್ತೀನಿ, ಆದರೆ ಇಷ್ಟು ಜನ ಸೇರ್ತಾರೆ, ಇಷ್ಟು ಜೋರಾಗಿ ನಡೆಯುತ್ತೆ ಅಂತ ಗೊತ್ತಿರಲಿಲ್ಲ. ಏಕೆಂದರೆ ಅಲ್ಲೇ ನಮ್ಮ ಚಿಕ್ಕಪ್ಪರ ಮನೆಯಲ್ಲಿ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಮೇಲೆ ನಿಂತ್ಕೊಂಡು ನೋಡಿದರೆ ಇಷ್ಟು ಜನ ಎಲ್ಲ ಕಾಣಿಸ್ತಾರೆ, ಬಟ್ ನಾವಲ್ಲೇ ತೆಳಗೆ ನಿಂತ್ಕೊಂಡು ನೋಡ್ತಿದ್ವಲ್ಲ, ಇಷ್ಟು ಜನ ಇದ್ದಾರೆ ಅನ್ನೋದೇನು ಗೊತ್ತಾಗ್ತಿರ್ಲಿಲ್ಲ. ರಸ್ತೆಯಲ್ಲಿ ಕಣ್ಣಿಗೆ ಕಾಣೋ ಅಷ್ಟೇ ಜನ ಕಾಣಿಸ್ತಾಯಿದ್ರು. ಆದರೆ ಈಗ ಹೊಸ ಮನೆ ಕಟ್ಟಿದ ಮೇಲೆ ಇಲ್ಲಿ ಮೇಲೆ ನಿಂತ್ಕೊಂಡು ನೋಡ್ತಿದ್ದೀವಲ್ಲ, ಅಪ್ಪ ಇಷ್ಟು ಜನ ಸೇರುತ್ತಾ ಜಾತ್ರೆಗೆ ಅನ್ಸೋಗ್ಬಿಡ್ತು. ನಮ್ಮ ಮನೆಗೂ ದುರ್ಗಮ್ಮನ ಗುಡಿಗೂ ದೂರ ಇಲ್ಲ, ಅಂದರೆ 2 ಗುಡಿ ಇದೆ. ಊರು ಒಳಗೊಂದಿದೆ ದುರ್ಗಮ್ಮನ ಗುಡಿ, ಊರು ಹೊರಗೊಂದಿದೆ ದುರ್ಗಮ್ಮನ ಗುಡಿ. ಊರೊಳಗಿನಿರೋ ದುರ್ಗಮ್ಮನ ಗುಡಿಯಿಂದ ಊರು ಹೊರಗಿರೋ ದುರ್ಗಮ್ಮನ ಗುಡಿಗೆ ಈ ತೇರು ಹೋಗುತ್ತೆ. ಆಲ್ಮೋಸ್ಟ್ ಒಂದು 3-4 ಕಿಲೋಮೀಟ್ರ್ ಮೇಲೆ ಆಗ್ಬೋದು. ಈ ದೇವಸ್ಥಾನದಿಂದ ಆ ದೇವಸ್ಥಾನಕ್ಕೆ ತೇರು ಹೋಗುತ್ತೆ. ಇಲ್ಲೇ ನಮ್ಮನೆ ಹತ್ರ ಏನೂ ದೂರ ಆಗಲ್ಲ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಆಲ್ಮೋಸ್ಟ್ ಒಂದು 2-3 ಅವರ್ಸ್ ತೊಗೊಂತು. DJ ಹಾಕ್ಕೊಂಡು ತೇರು ನಮ್ಮನೆ ಹತ್ರ ಬರೋಷ್ಟೊತ್ತಿಗೆ ಅಷ್ಟೊತ್ತು ತೊಗೊಂತು. ನೋಡ್ತಿರ್ಬೋದು, ತೇರು ತೋರಿಸ್ತಿರುವಾಗ ನಾನು ಎಷ್ಟು ಬೆಳಕಿತ್ತು. ಈಗ ನಮ್ಮನೆ ಹತ್ರ ಬಂದಿದೆ ತೇರು, ಈಗ ಎಷ್ಟು ಕತ್ತಲಾಗಿದೆ ಅಂತ. ಇನ್ನು ತೇರಿಗೆ ಬಾಳೆಹಣ್ಣು ತಗೊಂಡು ಕಳಸಕ್ಕೆ ಮುಟ್ಟೋ ಹಾಗೆ ಒಗಿಬೇಕು ಅಂತ ಹೇಳ್ತಾರೆ. ಇಲ್ಲಿ ನಾವು ಸಹ ಎಲ್ಲರೂ ತೇರಿಗೆ ಬಾಳೆಹಣ್ಣು ಒಗಿತಾ ಇದ್ದೀವಿ. ನಂದು ಕಳಸಕ್ಕೆ ಇನ್ನೊಂಚೂರು ಕಡಿಮೆ ಇತ್ತು, ಅಲ್ಲಿಗೆ ಹೋಗಿ ಬಡಿತು ನಾನು ಹಾಕಿರೋ ಬಾಳೆಹಣ್ಣು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತೇರಿಗೆ, ತುಂಬಾ ಚೆನ್ನಾಗಿತ್ತು ತೇರು. ಇನ್ನು ತೇರು ನಮ್ಮನೆ ದಾಟಿ ಹೋದ್ಮೇಲೆ ಕಾಣಿಸೋದಿಲ್ಲ. ದೇವಸ್ಥಾನ ಮುಟ್ಟೋಷ್ಟೊತ್ತಿಗೆ ಮಧ್ಯರಾತ್ರಿ 2 ಗಂಟೆ ಅಥವಾ 12 ಗಂಟೆ ಮೇಲೆ ಆಗಿರುತ್ತೆ. ಇನ್ನು ಕೋಣನ ಕಡಿಯೋದು ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಕಡಿತಾರಂತೆ. ಕೋಣ 5 ಏಟಿಗೆ ಕೋಣ ಕಡಿದ್ರು ಅಂತ ಹೇಳ್ತಿದ್ರು. ಬಟ್ ನಮ್ಮ ಮನೇಲಿ ಯಾರೂ ಹೋಗಿರಲಿಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ತೇರು. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗೋಣ.